ನಮಸ್ಕಾರ. ಸೊ ಸೆಕೆಂಡ್ ಪಿಯುಸಿ ನಮಸ್ಕಾರ. ಸೊ ಸೆಕೆಂಡ್ ಪಿಯುಸಿ ಮುಗಿಸ್ಕೊಂಡು ಯಾರೆಲ್ಲ ಇವಾಗ ಬಿ ಫಾರ್ಮಸಿ ಮಾಡಬೇಕು ಅಂತಿದ್ದೀರಾ ನಿಮ್ಗೋಸ್ಕರ ಈ ವಿಡಿಯೋ. ಓಕೆನಾ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಇಲ್ಲಿ ಫುಲ್ ಕೋರ್ಸ್ ಡೀಟೇಲ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ, ಸೊ ಬಿ ಫಾರ್ಮಸಿ ಅಂದ್ರೆ ಏನ್ ಗೊತ್ತಾ, ಇದೊಂದು ಯುಜಿ ಕೋರ್ಸ್. ಯುಜಿ ಕೋರ್ಸ್ ಅಂದ್ರೆ ಇಟ್ಸ್ ಅ ಬ್ಯಾಚುಲರ್ ಡಿಗ್ರಿ. ಓಕೆನಾ, ಸೊ ಬಿ ಫಾರ್ಮ್ ಅಂದ್ರೆ ಬ್ಯಾಚುಲರ್ ಆಫ್ ಫಾರ್ಮಸಿ. ಓಕೆನಾ, ಅದನ್ನ ಬಿ ಫಾರ್ಮ್ ಅಂತ ಕರಿತೀವಿ. ಸೊ ಇದು ಎಷ್ಟು ವರ್ಷದ ಕೋರ್ಸ್ ಅಪ್ಪ ಅಂದ್ರೆ ಇದು 4 ವರ್ಷದ ಕೋರ್ಸ್. ಓಕೆನಾ, 1 2 3 4 ಅಂಡ್ ಎಕ್ಸಾಮ್ ಯಾವ ತರ ನಡೆಯುತ್ತೆ ಅಂದ್ರೆ ಸೆಮಿಸ್ಟರ್ ಎಕ್ಸಾಮ್. 1 ವರ್ಷಕ್ಕೆ 2 ಎಕ್ಸಾಮ್ಸ್ ಇರುತ್ತೆ. ಓಕೆನಾ, ಸೊ ಆ ತರ 8 ಸೆಮಿಸ್ಟರ್ ಎಕ್ಸಾಮ್ಸ್ ಇರುತ್ತೆ. ಓಕೆನಾ, ಎಂಟ್ರೆನ್ಸ್ ಎಕ್ಸಾಮ್ ಯಾವುದು, ಕಂಡೀಷನ್ ಏನು, ನೀವು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಒಂದು ಪಿಯುಸಿ ಸೈನ್ಸ್ ಓದಿರ್ಬೇಕು ನೀವು, ಮತ್ತೆ ನಿಮ್ಮ ಸೆಕೆಂಡ್ ಪಿಯುಸಿ ಪರ್ಸೆಂಟೇಜ್ ಅಬೋವ್ 60 ಇರಬೇಕು. ಓಕೆನಾ, ಏನ್ ಸೈನ್ಸ್ ಸ್ಟ್ರೀಮ್ ತಗೊಂಡಿರ್ತೀರಾ ನಿಮ್ ಪರ್ಸೆಂಟೇಜ್ ಅಬೋವ್ 60 ಇರಬೇಕು. ಓಕೆನಾ, ಎರಡನೇ ಪಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ KCET. ಇದರಲ್ಲಿ ನೀವು ಕ್ವಾಲಿಫೈ ಆಗಿರ್ಬೇಕು. ಓಕೆನಾ, ಇದೆರಡು ರೂಲ್ಸ್ ಇದೆ. ಅದಾದ್ಮೇಲೆ ಫೀಸ್ ಎಷ್ಟಿರುತ್ತೆ, ಈಗ ನೀವು KCET ಕ್ರಾಕ್ ಮಾಡ್ಕೊಂಡ್ರಿ. ಓಕೆನಾ, ನಿಮಗೆ ಬೇಕಾಗಿರುವಂತ ಕಾಲೇಜು ಸಿಗುತ್ತೆ. ಫೀಸ್ ಎಷ್ಟಿರುತ್ತೆ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್. ನೀವು ಯಾವ ತರ ಕಾಲೇಜ್ ನ ಸೆಲೆಕ್ಟ್ ಮಾಡಿದ್ದೀರಾ, ಗವರ್ಮೆಂಟ್ ಕಾಲೇಜಾ, ಏಡೆಡ್ ಕಾಲೇಜಾ, ಪ್ರೈವೇಟ್ ಕಾಲೇಜಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 40,000 ಇಂದ 1 ಲಕ್ಷ 1.5 ಲಕ್ಷದವರೆಗೂ ಫೀಸ್ ಹೋಗುತ್ತೆ. ಓಕೆನಾ, ಸೊ ಆಮೇಲಿಂದ ಈಗ ನಿಮ್ದು ಕೋರ್ಸ್ ಆದ್ಮೇಲೆ ಮತ್ತೆ ಇಲ್ಲಿಂದ ಬ್ಯಾಚುಲರ್ ಡಿಗ್ರಿ ಆಯ್ತು. ನೆಕ್ಸ್ಟ್ ಹೈಯರ್ ಡಿಗ್ರಿ ಮಾಡಬೇಕು ಅಂದ್ರೆ ಏನ್ ಮಾಡಬಹುದು ಅಂದ್ರೆ ನೀವು M.Pharma ಅಂತ ಇರುತ್ತೆ, ಅದನ್ನ ಮಾಡಬಹುದು, ಅಥವಾ PhD ಮಾಡಬಹುದು, ಅಥವಾ ಲೈಕ್ ಇದರಲ್ಲೇ ಮ್ಯಾನೇಜ್ಮೆಂಟ್ ಇನ್ ಹೆಲ್ತ್ ಕೇರ್ ಅಂತ ಬರುತ್ತೆ. ಓಕೆನಾ, ಸೊ ನೀವು ಅದನ್ನ ಕೂಡ ಮಾಡಬಹುದು. ಸೊ ಈ ತರ ಡಿಫ್ರೆಂಟ್ ಕೋರ್ಸಸ್ ಹೈಯರ್ ಡಿಗ್ರಿಗೆ ಇದೆ. ಓಕೆನಾ, ಇದೊಂದು 4 ವರ್ಷದ ಕೋರ್ಸ್ ಆಗಿರುತ್ತೆ. ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ. ಸೊ ಗೊತ್ತಾಯ್ತು ಅನ್ಕೋತೀನಿ. KCET ಇಸ್ ದ ಎಂಟ್ರೆನ್ಸ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ಅಲ್ಲಿ 60% ಗಿಂತ ಜಾಸ್ತಿ ಮಾರ್ಕ್ಸ್ ಇರಬೇಕು. ಸೊ ಹೋಪ್ ನಿಮ್ಗೆ ಏನಾದ್ರು ಕ್ಲಾರಿಟಿ ಸಿಕ್ಕಿದೆ. ಮತ್ತೆ ಯಾರೆಲ್ಲ ಫಾರ್ಮಸಿಗೆ ಹೋಗ್ಬೇಕು ಅಂತಿದ್ದೀರಾ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಹುಡ್ಕೊಂಡ್ಬಂದು ನಿಮ್ಗೆ ಹೇಳ್ತೀನಿ. ಅದು ಏನಾದ್ರು ತಿಳ್ಕೊಂಡ್ ಬಂದು ನನಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಫಾರ್